ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಧಿಕಾ. ಇವತ್ತು ನಾನು ಬಂದಿದ್ದೇನೆ ಶ್ರೀ ವೆಂಕಟರಮಣ ಗೋಶಾಲಾ ಟ್ರಸ್ಟ್, ಶೇಷಾದ್ರಿ ನಗರ, ತೆಳ್ಳಾರು ರೋಡು, ಕಾರ್ಕಳ. ಇಲ್ಲಿದ್ದೇನೆ. ಇಲ್ಲಿರುವ ಗೋವುಗಳ ಒಂದು ಸಂಖ್ಯೆಗಳು ಎಷ್ಟು, ಯಾವ ತಳಿಗಳಿವೆ ಮತ್ತು ಈ ಗೋಶಾಲೆಯ ಕುರಿತಾಗಿ ನಮಗೆ ಮಾಹಿತಿ ನೀಡಲಿಕ್ಕಿದ್ದಾರೆ ಯು ಕೇಶವ್ ನಾಯಕ್ ಇವರು. ಬನ್ನಿ ಇವ್ರ ಜೊತೆ ಮಾತನಾಡುವ. ಸರ್ ನಮಸ್ಕಾರ. ನಮಸ್ತೆ. ತುಂಬ ಸಂತೋಷ ನೀವು ಬಂದದ್ದು. ಇದು ನಮ್ಮ ಗೋಶಾಲೆ 2011ರಲ್ಲಿ ಪ್ರಾರಂಭವಾದಂಥ ಒಂದು ಸಂಸ್ಥೆ. ಈ ಗೋಶಾಲೆಗೆ ಪ್ರಪ್ರಥಮವಾಗಿ ಬಂದಂಥ ಒಂದು ಇದು ಹಸು ಬಾನುಷಾ ಅಂತ. ಇದು ಸಾಹಿವಾಲ್ ತಳಿ ಅಂತ ಹೇಳ್ತೇವೆ. ಎಷ್ಟು ವರ್ಷ ಆಯಿತು? ಇದಕ್ಕೆ ಹೆಚ್ಚು ಕಡಿಮೆ ಈಗ 20 ವರ್ಷ ಆಗಿದೆ. 20 ವರ್ಷ ಒಂದು ಅಂದಾಜಿನಲ್ಲಿ. ಇದರ ಮಕ್ಕಳೆಲ್ಲ ಸುಮಾರು ಇದ್ದಾವೆ ಇಲ್ಲಿ. ಹಾಗೆ ಅದೇ ರೀತಿ ನಮ್ಮಲ್ಲಿ 14 ಥರದ ತಳಿಗಳು ಇದೆ. ಸಿಂಧಿ, ಜೆರ್ಸಿ, ಸಾಹಿವಾಲ್, ಕಿಲಾರಿ, ಹಳ್ಳಿಕಾರು, ಪುಂಗನೂರು, ಹೀಗೆ 14 ಗೋದಾನದಲ್ಲಿ ಬಂದಂತಹ ತಳಿಗಳು. ಹೌದೌದು. ಕೆಲವರು ನಮ್ಮ ಗೋಶಾಲೆಯನ್ನು ನೋಡಿ ಅವರು ದಾನ ಮಾಡಿ ಕೊಟ್ಟದ್ದು ಸಹ ಉಂಟು. ಹೌದು. ಹಾಗೆ 200ಕ್ಕಿಂತಲೂ ಅಧಿಕ ಹಸುಗಳು ನಮ್ಮಲ್ಲಿ ಇವೆ. ಹಾಗೆ ಹಸುಗಳ ವಯಸ್ಸಾದ ನಂತರ ನಾವು ಇನ್ನೊಂದು ಶೆಡ್ ಹಾಕ್ತಾರೆ, ಸೀನಿಯರ್ ಸಿಟಿಜನ್ ಶೆಡ್ ಅಂತ ಅಲ್ಲಿ ಮಾಡಿದ್ದೇವೆ. ಅದರಲ್ಲಿ ನಾವು ಚಂದ ರೀತಿಯಲ್ಲಿ ಸಾಕ್ತೇವೆ. ಪ್ರತಿಯೊಂದಕ್ಕೆ ಆರೋಗ್ಯ ಸರಿ ಇಲ್ಲದೆ ಇದ್ದರೂ ಕೂಡ ಡಾಕ್ಟ್ರನ್ನು ಇಮಿಡಿಯೇಟ್ ತಕ್ಷಣಕ್ಕೆ ಕರೆಸಿ ಅವರಿಗೆ. ಈಗ ನಿರ್ವಹಣೆ ಎಲ್ಲ ಹೇಗೆ ಸರ್? ನಿರ್ವಹಣೆ ಅಂತ ನಾವು ಚಂದ ರೀತಿಯಲ್ಲಿ ಇದನ್ನು ನೋಡ್ಕೊಂಡು ಬರ್ತಾ ಇದ್ದೇವೆ ಪ್ರತಿದಿನ. ಟ್ರಸ್ಟ್ ವತಿಯಿಂದ ಓಕೆ, ಟ್ರಸ್ಟ್ ವತಿಯಿಂದನೇ ನೋಡುದು ಪ್ರತಿದಿನ. ಮತ್ತೆ ಇನ್ನು ಇಲ್ಲಿ ನಡೆಯುವಂಥ ವಿಶೇಷ ಪೂಜೆಗಳು ಅಂದರೆ ಗೋಪೂಜೆ, ಗೋದಾನ, ಆಮೇಲೆ ಈ ಮೇವು ಏನಾದರೂ ನಾವು ಕೊಡುವಂಥದ್ದು ದಾನಿಗಳು ಯಾರಾದರೂ ಕೊಡುವಂಥದ್ದು ಇದ್ರೆ ವಿಶೇಷವಾಗಿ ನಮ್ಮ ವಾಹಿನಿಗೆ ನೀವು ತಿಳಿಸಬಹುದು. ಈ ದಿವಸ ಇಲ್ಲಿ ನಮ್ದು ಗೋಪೂಜೆ ನಡೀತದೆ. ಅಧಿಕ ಮಾಸದಲ್ಲಿ ಗೋಪೂಜೆ ಮಾಡಿದರೆ ಅವರಿಗೆ ಒಳ್ಳೆಯದಾಗ್ತದೆ ಎಲ್ಲ. ದೀಪಾವಳಿ ಗೋಪೂಜೆ ದಿವಸ ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 8 ಗಂಟೆಯವರೆಗೆ ವಿಶೇಷ ರೀತಿ ಎಲ್ಲ ಗೋವುಗಳಿಗೆ ಪೂಜೆ ನಡೀತದೆ. ಬಂದವರಿಗೆ ಊಟ ಉಪಚಾರ ಎಲ್ಲ ಇದೆ. ಪ್ರತಿಯೊಬ್ಬರು ಬಂದು ಗೋಪೂಜೆಯನ್ನು ಮಾಡಿಕೊಂಡು ಹೋಗ್ತಾರೆ ಆ ದಿವಸ. ಈ ಗೋವುಗಳನ್ನು ಪೂಜಿಸುವುದರಿಂದ ನಮಗೆ ತುಂಬ ಒಂದು ಶ್ರೇಷ್ಠವಾದ ಫಲ ಕೂಡ ಸಿಗ್ತದೆ. ಯಾಕಂತ ಹೇಳಿದ್ರೆ ಈ ಗೋವುಗಳ ಮೈಯಲ್ಲಿ 33 ಕೋಟಿ ದೇವತೆಗಳ ವಾಸಸ್ಥಾನವಿದೆ ಅಂತ ಕೂಡ ನಂಬಿಕೆ ಇದೆ. पुंडरीकानि समुद्रस्य ग्रहाणि पंडरंगा फुल्ला मालाडी चोरी गोपी मनहारी हरि सुंदर नंद मुकुंद हरि नारायण हरि ओम हरि सुंदर नंद मुकुंद हरि नारायण हरि ओम. ಗೋವುಗಳನ್ನು ಪೂಜಿಸುವುದರಿಂದ ಹಾಗೂ ಗೋವುಗಳ ಸೇವೆಯನ್ನು ಮಾಡುವುದರಿಂದ ನಾವು ಸ್ವತಃ ಗೋಪಾಲಕೃಷ್ಣನ ಸೇವೆಯನ್ನು ಮಾಡಿದಂತಾಗ್ತದೆ. ಗೋವುಗಳ ರಕ್ಷಣೆ ಸನಾತನ ಧರ್ಮದ ಅತ್ಯಂತ ಪ್ರಮುಖ ಕರ್ತವ್ಯವಾಗಿದೆ. ಗೋವುಗಳನ್ನು ರಕ್ಷಿಸುವುದರಿಂದ ನಾವು ನಮ್ಮ ಧರ್ಮದ ರಕ್ಷಣೆಯನ್ನು ಕೂಡ ಮಾಡಿದಂತಾಗ್ತದೆ. ಗೋವುಗಳನ್ನು ರಕ್ಷಿಸುವುದರಿಂದ ಆರ್ಥಿಕ ಮತ್ತು ಸಾಮಾಜಿಕ ಲಾಭ ಕೂಡ ಇದೆ. ಈ ಗೋವುಗಳನ್ನು ಸಂರಕ್ಷಿಸುವುದರಿಂದ ನಮಗೆ ಉತ್ತಮವಾದ ಒಂದು ನೈಸರ್ಗಿಕವಾದ ಗೊಬ್ಬರ ಹಾಗೂ ಸಾವಯವ ಕೃಷಿಗೆ ಕೂಡ ನಾವು ಈ ಗೋವುಗಳಿಂದ ಬಂದಂತಹ ತ್ಯಾಜ್ಯವನ್ನು ಉಪಯೋಗಿಸಿ ನಮ್ಮ ಪರಿಸರವನ್ನು ಕೂಡ ಸ್ವಚ್ಛವಾಗಿ ಇಟ್ಕೊಳ್ಬಹುದು. ವೆಂಕಟರಮಣ ಗೋಶಾಲಾ ಟ್ರಸ್ಟ್ ಕಾರ್ಕಳ ಇಲ್ಲಿ ಅಸಹಾಯಕ ಗೋವುಗಳನ್ನು ರಕ್ಷಿಸುವುದು, ಅವುಗಳ ಆರೋಗ್ಯದ ಕುರಿತಾಗಿ ವಿಶೇಷವಾಗಿ ಕಾಳಜಿಯನ್ನು ವಹಿಸುವುದು ಕೂಡ ನಾವು ಇಲ್ಲಿ ನೋಡಬಹುದು.
ನಮ್ಮ ಆಸುಪಾಸಿನ ಗೋಶಾಲೆಗೆ ನಾವು ಭೇಟಿ ನೀಡುವುದು ಮತ್ತು ಅಧಿಕ ಮಾಸದಲ್ಲಿ ಗೋಪೂಜೆಯನ್ನು ಮಾಡಿದರೆ ಅಧಿಕ ಪುಣ್ಯ ಅಂತ ಹೇಳುವ ನಂಬಿಕೆ ಕೂಡ ಇದೆ. ಹಾಗಾಗಿ ಎಲ್ಲರೂ ಈ ಗೋವುಗಳನ್ನು ಸಂರಕ್ಷಿಸುವ, ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಉಳಿಸುವ ಅಂತ ಹೇಳಿ ಈ ಗೋಶಾಲೆಗೆ ಬಂದಂತಹ ನಾವು ಈ ಗೋವುಗಳಿಗೆ ಮೇವನ್ನು ನೀಡುವುದರ ಮೂಲಕ ಇವತ್ತು ಅಧಿಕ ಮಾಸದಲ್ಲಿ ಗೋಪೂಜೆಯನ್ನು ಮಾಡ್ತಾ ಇದ್ದೇವೆ. ಗೋವನ್ನು ಸಂರಕ್ಷಿಸುವ, ಗೋವನ್ನು ಪ್ರೀತಿಸುವ, ಹಾಗಾಗಿ ನಮ್ಮ ಸಂಸ್ಕೃತಿಯನ್ನು ಉಳಿಸುವ, ಬೆಳೆಸುವ ಅಂತ ಕೇಳ್ತಿದ್ದೇನೆ. ಅಸ್ತಮಾದಂಥ ಅನೇಕ ಕಾಯಿಲೆಗಳು ಈ ಗೋವಿನ ಸೇವೆಯಿಂದ, ಗೋವಿನ ಪೂಜೆ ಮಾಡುವುದರಿಂದ, ಗೋವಿನ ಜೊತೆ ಸಮಯ ಕಳೆಯುವುದರಿಂದ ವಾಸಿಯಾದಂಥ ಅನೇಕ ನಿದರ್ಶನಗಳು ಕೂಡ ಇವೆ. ವೆಂಕಟರಮಣ ಗೋಶಾಲಾ ಟ್ರಸ್ಟ್, ಇಲ್ಲಿ ನೀವು ಗೋ ಸೇವೆಯನ್ನು ನೀಡಲಿಕ್ಕೆ ಇಷ್ಟಪಡುವವರು, ಗೋಗ್ರಾಸವನ್ನು, ಗೋದಾನವನ್ನು ನೀಡಲಿಕ್ಕೆ ಇಷ್ಟಪಡುವವರು ಇಲ್ಲಿಗೆ ಬರ್ಬೋದು. ಇಲ್ಲಿನ ಮ್ಯಾನೇಜರ್ ಕೇಶವ್ ನಾಯ್ಕ ಇವರನ್ನು ಸಂಪರ್ಕಿಸಬಹುದು. ಹೊಸಬ್ರು ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಿ, ಯೂಟ್ಯೂಬಲ್ಲಾದರೆ ಕರಾವಳಿ ವೈವಿಧ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮತ್ತು ಕಮೆಂಟ್ ಮಾಡಿ. ಇನ್ನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೀರಿ ಅಂತ ಹೇಳಿದರೆ ಫಾಲೋ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಾನು ಸಿಗ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.